ಸರ್ ಇನ್ನು ನಿಮ್ಮ ತಂದೆಯವರ ಸಿನಿಮಾಗಳನ್ನ ಲೆಕ್ಕ ಹಾಕಕ್ಕಾಗಲ್ಲ, ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಅದರಲ್ಲಿ ನಿಮ್ಗೆ ಇಷ್ಟ ಆದಂತಹ ಒಂದು ಪಾತ್ರ, ಇಷ್ಟ ಆದಂತಹ ಒಂದು ಮೂವಿ ಯಾವುದು? ಇದು ಸೆಲ್ಫಿಶ್ ಆಗ್ಬಿಡ್ತದೆ ನನಗೆ. ಕಾರಣ ಏನಂದ್ರೆ ತಂದೆ ಅಲ್ವಾ, ಎಲ್ಲಾ ಸಿನಿಮಾನು ಅವ್ರು ಯಾವ್ಯಾವ ಪಿಕ್ಚರ್ ಮಾಡಿದ್ದಾರೆ, ಎಷ್ಟು ಪಿಕ್ಚರ್ ಮಾಡಿದ್ದಾರೆ ಅಂದ್ರೆ ನನ್ನ ಒಂದು ನೋಡ್ಕೊಂಡು ಬಂದಾಗ ವಾರಕ್ಕೆ 3 ಸೆಕೆಂಡ್ ಶೋ ಪಿಕ್ಚರ್ಗೆ ಹೋಗ್ತಾ ಇದ್ವಿ. ಯಾಕಂದ್ರೆ ವಾರ ಪಿಕ್ಚರ್ ರಿಲೀಸ್ ಆಗೋ ಎಲ್ಲ ಸಿನಿಮಾಲು ನಮ್ಮ ಅಪ್ಪ ಇರೋರು. ಅವತ್ತಿಗೆ 125ರಿಂದ 150 ಸಿನಿಮಾ ರಿಲೀಸ್ ಆಗ್ತಾ ಇತ್ತು. ವರ್ಷಕ್ಕೆ ನಮ್ಮ ಅಪ್ಪ 30 ಸಿನಿಮಾಲಿ ಇರೋರು. ಆಮೇಲೆ ನನಗೆ ಫಿಲ್ಮ್ ನೋಡೋ ಶೋಕಿ ಜಾಸ್ತಿ. ತುಂಬ ಸಿನಿಮಾಗಳು ನೋಡಿದ್ದೀನಿ. ನಾಟ್ ಓನ್ಲಿ ಕನ್ನಡ, ಹಿಂದಿ ನೋಡ್ತಾ ಇದ್ದೆ. ತಮಿಳು ತೆಲುಗು ಕಮ್ಮಿನೇ, ಬಟ್ ಹಿಂದಿ ಜಾಸ್ತಿ ನೋಡ್ತಾ ಇದ್ದೆ. ಯಾಕೆ ನೋಡ್ತಿದ್ದೆ ಅಂದರೆ ನಾನು ಹುಬ್ಳಿಲಿದ್ನಲ್ಲ, ಅವಾಗ ನನಗೆ ಬೇರೆ ಕೆಲಸವಿಲ್ಲ, ಬರೀ ಹಿಂದಿ ಪಿಕ್ಚರ್ಗಳಲ್ಲಿ ಜಾಸ್ತಿ. ಅವಾಗೆಲ್ಲ ಸೆಕೆಂಡ್ ಶೋ ನಿದ್ದು ಬರ್ತಿಲ್ಲ, ಸೆಕೆಂಡ್ ಶೋ ಹೋಗಿ ಎಲ್ಲ ಪಿಕ್ಚರು ನೋಡ್ತಿದ್ದೆ ನಾನು. ಅದು ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಹೋಗಲಿ, ಸ್ವಲ್ಪ ಭಾಷೆ ಕಲಿಯೋಕ್ಕೋಸ್ಕರ, ಸಿನಿಮಾಯಿಂದ ಭಾಷೆ ಕಲಿಯೋಕ್ಕೋಸ್ಕರ. ನಿಜ ಹೇಳ್ತೀನಿ, ಅದರಲ್ಲಿ ಏನಿಲ್ಲ. ನೀವು ಯಾವುದೇ ಭಾಷೆ ನೋಡಿ, ಬಟ್ ನಮ್ಮ ಭಾಷೆ ನಾವು ಪ್ರೀತಿ ಮಾಡಬೇಕಾದ್ದು ನಮ್ಮ ಧರ್ಮ. ಅದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಬಟ್ ಬೇರೆ ಭಾಷೆನ ಕಲಿಬೇಕು ಜೀವನಕ್ಕೋಸ್ಕರ. ಜೀವನಕ್ಕೋಸ್ಕರ ಬೇರೆ ಭಾಷೆ ಕಲೀರಿ ಅಂತೀನಿ ನಾನು. ಖಂಡಿತ ಸರ್. ಯಾವ್ದಾದ್ರು ಒಂದು ಮೂವಿ ಹೇಳಿ. ಯಾವುದಾದ್ರೂ ಒಂದು ಮೂವಿ ಹೇಳಬೇಕು ಅಂದರೆ ಅವ್ರದ್ದು ತುಂಬ ಇಷ್ಟಪಟ್ಟಿದ್ದ ಪಿಕ್ಚರ್ ನಾನು ಧರ್ಮಸೆರೆ ಅಂತ. ಆ ಕ್ಯಾರೆಕ್ಟರ್, ನನಗೆ ಆ ಥರ ಕ್ಯಾರೆಕ್ಟರ್ ಸಿಗಬೇಕು ಅಂತ ಯೋಚನೆ ಮಾಡ್ತೀನಿ. ಎಲ್ಲರೂ ಪಡವರಳ್ಳಿ ಪಾಂಡವರು ಇಷ್ಟಪಡ್ತಾರೆ, ಈ ಬಿಕೆಮ್ ಎ ಸ್ಟಾರ್ ಎಲ್ಲ ಓಕೆ, ಅದನ್ನು ಯಾರು ರೀಪ್ಲೇಸ್ ಮಾಡೋಕ್ಕಲ್ಲ. ಆ ಪಿಕ್ಚರ್ ಇಷ್ಟಪಟ್ಟಿದ್ದೊಂದು. ಬಟ್ ಧರ್ಮಸೆರೆ ಪಾತ್ರ ಏನಿದೆಯಲ್ಲ, ಅದು ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅದು ಬಿಟ್ಟರೆ ಮಹಾಪ್ರಚಂಡ್ರು ಪಿಕ್ಚರು. ಒಬ್ಬ ಪೌರೋಹಿತನಾಗ ಆ್ಯಕ್ಟ್ ಮಾಡಿದ್ದಾರೆ. ಅವರು ಎಕ್ಸ್ಪ್ರೆಷನ್ಸ್, ಅವ್ರು ಹೇಳ್ತಾ ಇದ್ದಿದ್ದ ಮಂತ್ರ, ಅವರು ಬಾಡಿ ಲ್ಯಾಂಗ್ವೇಜು, ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ ಅಂದರೆ ಯಾವ್ದಾದ್ರು ಒಂದು ಡೈಲಾಗ್ ಬೇಕೇ ಬೇಕು. ಯಾವ್ದಾದ್ರು ಡೈಲಾಗ್ ಅವ್ರದ್ದು ಬೇಕು ಅಂದರೆ ಪಡವರಳ್ಳಿ ಪಾಂಡವ್ರದ್ದು ಹೇಳ್ತೀನಿ. ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ ಹೇಳಿ. ನಾನು ಆ ಕಳಪ್ಪನ ಪಾತ್ರ ಮಾಡಿದ್ದೆ ಆ್ಯಕ್ಚುಲಿ. ಈಗ ಇತ್ತೀಚೆಗೆ ಕೋಮಲ್ ಅವ್ರ ಜೊತೆನಲ್ಲಿ ಎಲ್ಲಾ ಕುನಿ ಅನ್ನೋ ಪಿಕ್ಚರ್ನಲ್ಲಿ ಅವ್ರ ಒಜರ್ಮನಿ ಕ್ಯಾರೆಕ್ಟರ್, ನಾನು ನಮ್ಮ ಫಾದರ್ ಕ್ಯಾರೆಕ್ಟ್ರು. ಪಡವರಳ್ಳಿ ಪಾಂಡವ್ರದೊಂದು ಡೈಲಾಗ್ ಹೇಳ್ತೀನಿ. ಸಾವುಕಾರ್ರೆ, ನಿಮ್ಮ ತೋಟದ ಮನೆ ಅಟ್ಟಕ್ಕೆ ಅಲಗೆ ಬೇಕು ಅಂತ ಅಂತಿರ್ಲಿಲ್ವಾ? ಕಡಿಸ್ಬಿಡಿ ಮರವ, ಬೇಜಾನ್ ಅಲಗೆ ಆಯ್ತದೆ. ವಾಯ್ಸ್ ಕೂಡ ಹಂಗೆ ಬರುತ್ತೆ. ಅಲ್ಲ, ನಾನು ಕಲರ್ ಜೆರಾಕ್ಸ್, ಫಾದರ್ಗೆ ಕಲರ್ ಜೆರಾಕ್ಸ್, ವಾಯ್ಸ್ ಇಂದ ಹಿಡಿದು ನನ್ನ ಪಾತ್ರಗಳು ನೋಡಿ ಇದೆ. ಯಾಕೆಂದ್ರೆ ನಾನು ಮಾಡ್ಬೇಕು ಅಂತ ಬರೋದಲ್ಲ, ಅವ್ರು ನನ್ನ ಮೈ ಮೇಲೆ ಇರ್ತಾರೆ. ಅವಾಗ ಅವ್ರು ನನ್ನ ಮೈ ಮೇಲೆ ಇರ್ತಾರೆ, ನನ್ನ ಜೊತೆ ನನ್ನಲ್ಲಿದ್ದಾರೆ ಅವರು. ಎಸ್, 100%. ನಾನು ಆ ವಾಯ್ಸ್ ಆಗ್ಲಿ ಇನ್ನೊಂದಾಗ್ಲಿ ನಾನು ಮಾಡ್ಬೇಕು ಅಂತ ಮಾಡೋದಲ್ಲ, ಅದು ಹಾಗೆ ಬರುತ್ತೆ ನನಗೆ. ಕೆಲವೊಬ್ರು ನಟರ್ನ ನಾವ್ ಯಾವತ್ತೂ ಮಿಸ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ನೀವು, ನಿಜವಾಗ್ಲೂ. ಎಸ್ ಸರ್. ಇನ್ನು ನೀವು ಪ್ರೊಡ್ಯೂಸರ್ ಆಗಿ ಎಷ್ಟೋ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದೀರಾ. ಸಿನಿಮಾಗಳ ಆಯ್ಕೆ ಅಂತ ಬಂದಾಗ ಯಾವ ರೀತಿ ಸ್ಟೋರಿನ ನೀವು ಆಯ್ಕೆ ಮಾಡ್ಕೋತಾ ಇದ್ರಿ? ನಮಗೆ ಒಂದು ಸ್ವಲ್ಪ ಆ್ಯಕ್ಷನ್ ಹುಚ್ಚು ಜಾಸ್ತಿ ಇತ್ತು. ಮ್ಯಾಕ್ಸಿಮಮ್ ಆ್ಯಕ್ಷನ್ ಪಿಕ್ಚರ್ಸ್ ಮಾಡಿದ್ದೀನಿ. ಪ್ರಭಾಕರ್, ಶಂಕರ್ ನಾಗ್ ಅವ್ರು ಆಗ್ಬೋದು, ಚರಣ್ ರಾಜ್ ಅವರು ಆಗ್ಬೋದು, ಇವ್ರನ್ನೆಲ್ಲ ಇಟ್ಕೊಂಡು ಸುಮಾರು ಆ್ಯಕ್ಷನ್ ಪಿಕ್ಚರ್ಸ್ ಮಾಡಿದ್ದೀನಿ. ಈಗ ಅದು ನಿಮ್ಮ ಟೈಟ್ಲ್ಗಳು ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ. ತಲ್ವಾರು, ಅಸ್ತ್ರ, ಮಾಫಿಯಾ, ಈ ಟೈಟ್ಲ್ಗಳು ಕೇಳಿದ್ರೆ ಗೊತ್ತಾಗುತ್ತೆ. ಸೆಂಟಿಮೆಂಟ್ ಪಿಕ್ಚರ್ ನನ್ನ ಜೀವನದಲ್ಲಿ ಒಂದೇ ಸಿನಿಮಾ ಮಾಡಿರೋದು, ಅಮ್ಮ ನಾಗಮ್ಮ ಅಂತ. ಅಮ್ಮ ನಾಗಮ್ಮ ಅಂತ ಒಂದು ಸಿನಿಮಾ. ಇವನ್ ಬಿಲ್ ನಾನು ಏಡ್ಸ್ ಮೇಲೆ ಒಂದು ಸಿನಿಮಾ ಮಾಡಿದ್ದೆ, ಯೌವನ ಅಂತ. ಅದು ನಾನೇ ಡೈರೆಕ್ಟ್ ಮಾಡಿದ್ದೆ. ಗಂಡ ಹೆಂಡತಿ ಇಬ್ಬರಿಗೂ HIV ಇದ್ದು, ಇಫ್ ಶಿ ಈಸ್ ಕನ್ಸೀವ್, ಆ ಮಗುಗೆ ಹೇಗೆ HIV ಇಂದ ಪ್ರಿವೆಂಟ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಮಾಡಿದ್ದೆ ನಾನು. ಅದು ಮೆಡಿಸನ್ಸ್ ಇದೆ. ನಾನು ಮಾಡಿದಾಗ ಜಸ್ಟ್ ಒಂದು 6 ತಿಂಗಳಾಗಿತ್ತು ಅದು ಇಂಟ್ರೊಡ್ಯೂಸ್ ಆಗಿ. ಮೆಡಿಸನ್ನು ಯಾರಿಗೂ ಸರಿಯಾಗಿ ಗೊತ್ತಿರಲಿಲ್ಲ. ಅದು ದ್ರವರ್ಪಿನ್ ಅಂಥೇಳಿ, ಅದು ಒಂದು ಲಿಕ್ವಿಡ್ ಆ್ಯಕ್ಚುಲಿ. ಆ ಮಗು ಹುಟ್ಟಿ 48 hours ಎವ್ರಿ 1 hour 2 ಡ್ರಾಪ್ಸ್ ಹಾಕಬೇಕು. ಆ ಮಗುಗೆ HIV ಬರಲ್ಲ. ಆ ಕಾನ್ಸೆಪ್ಟ್ ಮೇಲೆ ಮಾಡಿದೆ. ಸ್ವಲ್ಪ ಸೆಕ್ಸ್ ಗಿಕ್ಸ್ ಎಲ್ಲ ಇಟ್ಟಿದ್ದೆ. ಕಾರಣ ಏನಂದರೆ ಬರೋದು ಹೆಂಗದು HIV ಅಂದರೆ ಸುಮ್ಮನೆ ಹಂಗೆ ಟೈಟ್ಲ್ ಇಟ್ಬಿಡೋಕ್ಕಾಗತ್ತಾ? ಆ ಥರದ್ದು ಒಂದು ಮೂಲ ಯಾವುದು ಅಂತ ತಿಳ್ಕೊಬೇಕಲ್ವಾ. ನಮ್ಮ ಅಕ್ಕನ ಮಗಳೇ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ಲು, ಅವಳ ಕೈಲಿ ಮಾಡಿಸಿದ್ದೆ ನಾನು. ಒಂಥರ ಏನು, ನೀವು ಮಾಫಿಯಾ ಅಂತ ಹೇಳಿದಾಗ ಬೈ ಮಿಸ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟಿದ್ದೀರಾ ಅನ್ಸುತ್ತೆ. ಮಾಫಿಯಾ ವರ್ಲ್ಡ್ಗೆ ಹೋಗ್ಬೇಕಿತ್ತು. ಇಲ್ಲ, ಹಾಗಲ್ಲ. ನಾನು ಸಣ್ಣ ಹುಡುಗನಿಂದಲೂ ಆ್ಯಕ್ಷನ್ ಪಿಕ್ಚರ್ ಇಷ್ಟ ಆಗ್ತಿತ್ತು. ನಾನು
ತುಂಬಾ ಚಿಕ್ಕವನಿದ್ದಾಗ ಏನಾದ್ರು ಪಿಕ್ಚರ್ ಕರ್ಕೊಂಡು ಹೋದ್ರೆ ರಾಜ್ಕುಮಾರ್ ಇದ್ರೆ ಮಾತ್ರ ಸಿನಿಮಾಗೆ ಹೋಗ್ತಾ ಇದ್ದೆ, ಇಲ್ಲದ್ರೆ ಹೋಗ್ತಿರ್ಲಿಲ್ಲ ನಾನು. ಅವ್ರ ಪಿಕ್ಚರ್ ಅಲ್ಲಿ ಜಾಸ್ತಿ ಫೈಟ್ ಇರ್ತಾ ಇತ್ತು. ಇರ್ತಿರ್ಲಿಲ್ಲ. ಇಲ್ಲಮ್ಮ ಇನ್ನು ರಾಜ್ಕುಮಾರ್ ಫೈಟ್ ಮಾಡಿಲ್ಲ ಅಂತ ನಾನು ನಮ್ಮ ಅಮ್ಮನ ಗೋಳಾಡ್ತಾ ಇದ್ದೆ ಆಕ್ಚುಲಿ. ಬಟ್ ಆಗ್ಲಿಕ್ಕೆ ಹಾಕಿದ್ರೆ ವಿಷ್ಣು ಸರ್ ಪಿಕ್ಚರ್ಗಳು ಫೈಟ್ಸ್ ಇತ್ತು. ಹಾ ಆಮೇಲೆ ಬಿಡಿ ಚೂರು ಬ್ರೈನ್ ಮೆಚುರಿಟಿ ಬರೋಕ್ ಶುರು ಮಾಡಿದ್ರೆ ಎಲ್ಲ ಪಿಕ್ಚರು ನೋಡ್ತಾ ಇದ್ದೆ. ಏನು ವಾರಕ್ಕೆ 4 ರೂಪಾಯಿ 2 ಸಿನಿಮಾಗೆ, 2 ರೂಪಾಯಿ 1 ಸಿನಿಮಾಗೆ, ಓಕೆ 2 rupees 1 ಸಿನಿಮಾಗೆ. ಸೊ 160 ಕ್ಲಾಸ್ ಅಂದ್ರೆ ಫ್ರಂಟ್ ಒಂದು 8 ಲೈನ್ ಇಟ್ಟಿರೋರು. ಅದಕ್ಕೆ ಹೋಗ್ಬಿಟ್ಟು ಆ ಪಿಕ್ಚರಲ್ಲಿ 2 ಇದು ಇಂಟರ್ವೆಲ್ಗೆ ಫಸ್ಟ್ ಹಾಫ್ಗೆ 20 ಪೈಸೆ ನಿಪ್ಪಟ್ಟು, ಸೆಕೆಂಡ್ ಹಾಫ್ಗೆ 20 ಪೈಸೆ ನಿಪ್ಪಟ್ಟು, 10 ಪೈಸೆಗೆ ಒಂದು ನಿಪ್ಪಟ್ಟು ಕೊಡೋರು. 2 ರೂಪಾಯಿ ಕೆಲಸ ಮುಗಿಸ್ಕೊಂಡು ಬೈ ವಾಕ್ ಒಕ್ಲಿಪುರಮಿಗೆ ಬರ್ತಿದ್ದೆ. ನಮ್ಗೇನು ಮೆಜೆಸ್ಟಿಕ್ ತುಂಬ ಹತ್ರ ಇತ್ತು ಅವಾಗ, ಜಸ್ಟ್ 2 ಕಿಲೋಮೀಟರ್ಸ್ ಅದು ಒಕ್ಲಿಪುರಮ್ಗೂ ಮೆಜೆಸ್ಟಿಕ್ಗೂ. ನಿಪ್ಪಟ್ಟು ತಿನ್ಕೊಂಡು ಆರಾಮಾಗಿ ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡಿ, ನಾನು ಹೇಳಿದ್ನಲ್ಲ ಲೈಫ್ ಎಂಜಾಯ್ ಮಾಡಿದ್ದೀನಿ ಎಲ್ಲ ಥರನೂ, ಎಲ್ಲ ಥರ ಲೈಫ್ ಎಂಜಾಯ್ ಮಾಡಿದ್ದೀನಿ. ಆಮೇಲೆ ನಾನು ನಿಗರ್ವ ಅಂತ ಒಂದು ಮಾಡಿದ್ದೆ, ಸಾಧು ಲಕ್ಷ್ಮಣಗಿರಿ ಅಂತ ಹೇಳಿ ನಮ್ಮ ಶ್ರೀರಾಮ್ಪುರಮಲ್ಲಿ ಮಂತ್ರವಾದಿ ಇದ್ದ. ಒಂದು 5 ಹೆಣ್ಮಗುಗೆ ಬಲಿ ಕೊಟ್ಟ ಅವನು. ತಿಂಗಳಿಗೂ ನನ್ನ ಮಗು ಕಿಡ್ನಾಪ್ ಆಗೋದು. ಅದೇ ಪಿಕ್ಚರ್, ಅದೇ ಕಾನ್ಸೆಪ್ಟ್ ಇಟ್ಟೆ ನಾನು ನಿಗರ್ವ ಅಂತ ಒಂದು ಸಿನಿಮಾ ಮಾಡಿದೆ. ನಿಜವಾದ ಕಥೆನಾ ಸಿನಿಮಾ? ನಾನು ಸಿನಿಮ್ಯಾಟಿಕ್ ಆಗಿ ಮಾಡಿದೆ. ರಿಯಲ್ ಲೈಫ್ ಅಲ್ಲಿ ಅದು ಗೊತ್ತಾಗಿ ಸಿಗಾಕೊಂಡಿದ್ರೆ 5ನೇ ಮಗುಗೆ ಸಿಕ್ಕಾಕೊಂಡು ಶ್ರೀರಾಮ್ಪುರಂ ಪೊಲೀಸ್ ಸ್ಟೇಷನಲ್ಲಿ ಲಾಕಪ್ ಡೆತ್ ಅಂತಾರಲ್ಲ, ಆ ರೀತಿ ಅಲ್ಲಿ ಸಾಯಿಸ್ಬಿಟ್ರು. ಬದುಕಬಾರ್ದು ಬಿಡಿ ಸರ್, ಕರೆಕ್ಟ್ ಆಗಿ ಹಾಗಲ್ಲ, ನಿಜಾಂಶ ಯಾರಿಗೂ ಗೊತ್ತಾಗ್ಲಿಲ್ಲ ಅದು. ನಾನು ಒಂದು ಯೂಟ್ಯೂಬ್ ಚಾನಲ್ಗೆ ಅದೆಲ್ಲ ಹೋಗಿ ಇದನ್ನೆಲ್ಲ ತೋರಿಸಿದ್ದೀನಿ, ಆ ಜಾಗ ಅವನು ಎಲ್ಲಿದ್ದ, ಎಲ್ಲಿ ವಾಸ, ಅಂದರೆ ಅದು ಅಂಡರ್ಗ್ರೌಂಡ್ ಇವಾಗ ಮುಚ್ಚಿಬಿಟ್ಟಿದ್ದಾರೆ ಒಂಥರ ಮಣ್ಣಿಗಿಣ್ಣೆಲ್ಲ ಹಾಕಿ. ಅಲ್ಲಿ ಗುಹೆ ಇತ್ತು. ನನಗೆ ಅವಾಗ 12 ವರ್ಷದ ಹುಡುಗ, ಅದು ತಲೆಯಲ್ಲಿತ್ತು. ಆಮೇಲೆ ಸಿನಿಮ್ಯಾಟಿಕ್ ಆಗಿ ಏನು ಬೇಕೋ ಸ್ಕ್ರಿಪ್ಟ್ ಮಾಡಿ ಮಾಡಿದೆ ನಾನು. ಕೆಲವೊಂದಷ್ಟು ಘಟನೆಗಳು ನಿಜವಾಗ್ಲೂ ಜನಗಳಿಗೆ ಗೊತ್ತಾಗಬೇಕು ಅಂತ ಅನ್ಸುತ್ತೆ. ಬಟ್ ನನ್ನ ದುರಾದೃಷ್ಟ ಏನು ಗೊತ್ತಾ, ರಿಲೀಸ್ ಆಗಿ 1 ವಾರಕ್ಕೆ ಲಾಕ್ಡೌನ್ ಆಗೋಯ್ತು. ಅಯ್ಯೋ, ಪಿಕಪ್ ಆಗೋಯ್ತು, ಪ್ಯಾಕಪ್ ಆಯಿತು. ಏನು ಮಾಡಲಿ, ಐ ಲಾಸ್ಟ್ 80 lakhs ಆ ಪಿಕ್ಚರ್ನಲ್ಲಿ. ಏನು ದುಡಿಮೆನೆ ಆಗಲಿಲ್ವಲ್ಲ. ಪ್ಲಾಟ್ಫಾರ್ಮ್ ಎಲ್ಲ ಇತ್ತಲ್ವಾ, ಯಾವ ಪ್ಲಾಟ್ಫಾರ್ಮ್ನವರು ತಗೊಳ್ಳೋದಿಲ್ಲ. ಇವಾಗ ಹಳೆ ಪಿಕ್ಚರ್ ಆಗೋಯ್ತು ಅಂತಾರೆ. ನಿಜಕ್ಕೂ ಅದು ಇವತ್ತಿನ ಸ್ಟೈಲ್ ನೋಡಿದ್ರೆ OTT-ನಲ್ಲಿ ಹಾಕಿರೋ ಪಿಕ್ಚರ್ಗಳು, ಈ ಪಿಕ್ಚರ್ ಅದಕ್ಕೆ ಉತ್ತಮವಾದ ಸಿನಿಮಾ. ಹೌದು, ಕೆಲವೊಂದು ನೈಜ ಘಟನೆಗಳು ನಿಜವಾಗ್ಲೂ ರಿಯಲ್ ಸ್ಟೋರಿ ತಗೋತಾರೆ. ಪ್ಲಸ್ ಈ ಹಾರರ್ ಪ್ಯಾಟ್ರನ್ ಇಂಥವೇ ನನ್ಗೆ ನಿಜಕ್ಕೂ ಕೆಲವು OTT-ನಲ್ಲೂ ಇಷ್ಟ ಆಗಲ್ರಿ. ಎಲ್ಲ OTT ನೋಡ್ತೀನಿ, ಎಲ್ಲ ಒಂದೇ ಥರ ಸೀರಿಯಲ್ಸ್ ಇಟ್ಟಿರ್ತಾರೆ, ಒಂದೇ ಥರ ಪಿಕ್ಚರ್ಸ್ನ ಬೈ ಮಾಡಿದ್ದಾರೆ ಅವರು. ಅದೇನು ಹಾರರ್ ಪಿಕ್ಚರ್ ಏನು ಸಂತೋಷವಾಗಿ ನಗೋವಂಥ ಸಿನಿಮಾಗಳು ಹಾಕೋಕ್ಕಾಗಲ್ವಾ? ಕಾಮಿಡಿ ಇರಲ್ವಾ ಯಾವುದ್ರಲ್ಲೂ? ಯಾವುದೇ ಎಪಿಸೋಡ್ಸ್ ನೋಡಿ, ಸಿನಿಮಾಗಳು ನೋಡಿ, ಬರೇ ಸಸ್ಪೆನ್ಸ್ ಅಂತಾರೆ, ಥ್ರಿಲ್ ಅಂತಾರೆ, ಎಲ್ಲವೂ ಒಂದೇ ಸ್ಟೋರಿ ಇರುತ್ತೆ. ನಿಜಕ್ಕೂ ಅಷ್ಟೇನೆ. ಏನ್ ಕತೆನ ನನಗಂತೂ ಗೊತ್ತಿಲ್ಲ. ಅದನ್ನೇ ಕೇಳಿದ್ದು, ಅವ್ರ ಚಾಯ್ಸ್. ಇಂದಿನ ಚಿತ್ರರಂಗಕ್ಕೂ ಇವಾಗಿನ ಚಿತ್ರರಂಗಕ್ಕೂ ಏನು ವ್ಯತ್ಯಾಸ? ವ್ಯತ್ಯಾಸ ಅಂದ್ರೆ ನೋಡ್ರಿ, ಅವಾಗಲೂ ಸಸ್ಪೆನ್ಸ್ ಪಿಕ್ಚರ್ ಮಾಡ್ತಾ ಇದ್ರು. ಏನ್ ಇಷ್ಟು ಸೀರಿಯಸ್? ಅದ್ರಲ್ಲಿ ಎಂಟರ್ಟೈನ್ಮೆಂಟ್ ಇರೋದು, ಸಸ್ಪೆನ್ಸ್ ಇರೋದು, ಆಕ್ಷನ್ ಇರೋದು, ಸೆಂಟಿಮೆಂಟ್ ಇರೋದು. ಈಗ ಒಂದು ಯಾವುದೇ ಒಂದು ಸಿನಿಮಾ ನಾನು ಹೇಳ್ತೀನಿ, ಥ್ರೂಔಟ್ ದಿ ವರ್ಲ್ಡ್, ನನ್ನ ಕನ್ನಡ ಅಥವಾ ಹಿಂದಿ ಅಂತ ಮಾತಾಡಲ್ಲ, ಒಂದು ಕಾಮಿಡಿ, ಒಂದು ರೊಮ್ಯಾನ್ಸ್, ಆ್ಯಕ್ಷನ್, ಸಸ್ಪೆನ್ಸ್, ಥ್ರಿಲ್, ಇಲ್ಲ ಸೆಂಟಿಮೆಂಟ್, ಇದಿಷ್ಟು ಪೋರ್ಷನ್ ಬಿಟ್ಟು ಯಾವ್ದಾದ್ರು ಕಾನ್ಸೆಪ್ಟ್ ಸ್ಕ್ರಿಪ್ಟ್ ಮಾಡಿರೋದು ಇದೆಯಾ? ನೀವು ಯಾವ್ದಕ್ಕಾರ ಹೋಗಿ, ಯಾವ ಲ್ಯಾಂಗ್ವೇಜ್ ಆರು ಹೋಗಿ, ನಾನು ಹೇಳಿದ ಪಾಯಿಂಟ್ ಬಿಟ್ಟು ಯಾರು ಸ್ಕ್ರಿಪ್ಟ್ ಮಾಡಿದಾರಾ? ತಿರುಗಿಸಿ ಮರಗಿಸಿ ಎಲ್ಲವೂ ಅದೇ ಇರ್ತದೆ. ಬಟ್ ಹೇಳೋ ವಿಧಾನ, ಮಾಡೋ ಸಿನಿಮ್ಯಾಟಿಕ್ಕು, ಪಿಕ್ಚರೈಸೇಷನ್ನು, ಇವು ಮಾತ್ರ ಬದಲಾವಣೆಗಳಾಗ್ತಾ ಇರ್ತದೆ. ಇಲ್ಲ ಸಿಸ್ಟರ್ ಸೆಂಟಿಮೆಂಟು, ಇಲ್ಲ ಹೆಂಡತಿ ಸೆಂಟಿಮೆಂಟು, ತಾಯಿ ಸೆಂಟಿಮೆಂಟು, ರೊಮ್ಯಾನ್ಸ್ ಬಿಡಿ, ಅದು ಯಾವ ಥರ ಬೇಕಾದ್ರೂ ನಾವು ಕ್ರಿಯೇಟ್ ಮಾಡ್ಕೋಬೋದು. ಆ್ಯಕ್ಷನ್ನು, ಅದಕ್ಕೆ ಬೇಕಾದಂಥ ಸನ್ನಿವೇಶಗಳು, ಹೀಗೆ ತಾನೆ ಸಿನಿಮಾ ಮಾಡೋದು. ಇದಿಷ್ಟಿಲ್ಲದೆ ಎಲ್ಲೂ ಸಿನಿಮಾಗಳಿಲ್ಲ ರೀ ಥ್ರೂಔಟ್ ದಿ ವರ್ಲ್ಡ್. ನೀವು ಒಂದು ಇತ್ತೀಚಿನ ದಿನಗಳಲ್ಲಿ ಹಿಂದಿಗೆ ಇದರಲ್ಲೆಲ್ಲ ರಿಯಲ್ ಸ್ಟೋರಿ ಅಂತೇಳಿ ಹೈಜಾಕ್ದು ಯಾವುದೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಡೀ ಸಿನಿಮಾ ಮಾಡ್ತಾರೆ. ಅದರಲ್ಲೂ ಒಂದು ಸಣ್ಣ ಸಣ್ಣ ಕಾಮಿಡಿ ಬಿಟ್ಸ್ ಇಟ್ಟಿರ್ತಾರೆ. ಜನ ಸಿನಿಮಾ ನೋಡೋಕೆ ಬರೋದು ಎಂಟರ್ಟೈನ್ಮೆಂಟ್. ಅದನ್ನು ಯಾವಾಗ ನೀವು ಕೊಡಲ್ಲ, ಸಿನಿಮಾ ಹೋಗಲ್ಲ. ಅದೇ ಮೂಲ ಕಾರಣ. ಪಲ್ಸ್ ಏನು ಅಂತ ಅಂದ್ರೆ ಜನರ ಪಲ್ಸ್ ಏನು. ಈಗ ಇಂಥದ್ದನ್ನ ಮಾಡೇ ಸಕ್ಸಸ್ ಆಗ್ತೀವಿ ಅಂದ್ಬಿಟ್ರೆ ನಾವು ದೇವರಾಗಿ ಹೋಗ್ತೀವಿ. ಕರೆಕ್ಟಾ? ಆಡಿಯನ್ಸ್ ಪಲ್ಸ್ ಇವತ್ತಿನ ಜನ್ರೇಷನ್ನ ಕಂಟ್ರೋಲ್ ನಮಗೆ ಹಿಡಿಯೋಕೆ ಆಗ್ತಾ ಇಲ್ಲ.
ಸುಮ್ಮನೆ ಯಾಕೆ ನಾವು ಒಳ್ಳೆ ಸಿನಿಮಾ ಮಾಡಿದ್ರೆ ಹೋಗ್ಬಿಡುತ್ತೆ. ಎಕ್ಸಾಂಪಲ್ 2 ಸಿನಿಮಾ ಕೊಡ್ತಾರೆ, ಒಂದು ಕಾಂತಾರ, ಒಂದು ಕಾಟೇರ. ಅದು ರಿಲೀಸ್ ಆಗಿ ಸಕ್ಸಸ್ ಆಗೋದಕ್ಕೆ ಅಷ್ಟೊತ್ತಿಗೆ 250 ಪಿಕ್ಚರ್ ರಿಲೀಸ್ ಆಗಿರುತ್ತೆ. 250 ಪಿಕ್ಚರಲ್ಲೂ ಯಾರಿಗೂ ₹1 ಬರಲ್ಲ. ಇದನ್ನ ಇಟ್ಕೊಂಡು ಎಷ್ಟೋ ಜನ ಹೊಸ ಡೈರೆಕ್ಟರ್ಗಳು ಯಾರೋ ಒಬ್ಬ ಪ್ರೊಡ್ಯೂಸರ್ನ ಇಟ್ಕೊಂಬಂದು ಸಿನಿಮಾ ಮಾಡ್ತಾ ಇರ್ತಾರೆ. ಯಾಕಂದರೆ ಸಿನಿಮಾ ಮಾಡೋದು ಒಂದು ಕಲೆ, ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ, ಅದು ಯಾವ ಬಡ್ಜೆಕ್ಟಲ್ಲಿ ನಾವು ಮಾಡಬೇಕು, ಯಾವ ರೀತಿ ಬಡ್ಜೆಕ್ಟ್ ಇರಬೇಕು. ಈಗ ಒಬ್ಬ ಡೈರೆಕ್ಟರ್ ಅದನಿಗೆ ಹೇಗೆ ಅಂದರೆ ಫಸ್ಟು ಶ್ರೀಕಾರ ಅಂತ ಕರೆದು, ಅಂದರೆ ಸ್ಕ್ರಿಪ್ಟ್ ಪೂಜೆ. ಶ್ರೀಕಾರನ ನಾವು ಶ್ರೀ ಏನು ಹಾಕ್ತೀವಲ್ಲ ಅದು ಸ್ಕ್ರಿಪ್ಟ್ ಪೂಜೆ. ಆ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಅವನು ಕನಸು ಕಾಣಬೇಕು, ನಾನು ಈ ಸೀನ್ ಬರೆದ್ರೆ ಈ ರೀತಿ ಏನಾರು ಆ್ಯಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತಾ. ಪೂರ್ತಿ ಸ್ಕ್ರಿಪ್ಟ್ ಆದಮೇಲೆ ಅವ್ನ ಪಿಕ್ಚರ್ನ ಫಸ್ಟ್ ಕನಸು ಕಾಣಬೇಕು. ಅವನಿಗೆ ಎಂಟರ್ಟೈನ್ಮೆಂಟ್ ಆಗಿ ಇದೆಯೇ ಇಲ್ವೋ ಅನ್ನೋದು ಆ ಥರ ಥಿಂಕ್ ಮಾಡಬೇಕು. ಅದಾದಮೇಲೆ ಅವನಿಗೆ ಇಷ್ಟ ಆದಮೇಲೆ ಪ್ರೊಡ್ಯೂಸರ್ ಕತೆ ಹೇಳಿ. ಕೆಲವು ಪ್ರೊಡ್ಯೂಸರ್ಸ್ ಏನಾಗಿದೆ ಅಂದರೆ, ಈಗೆಲ್ಲ ಆಗಿದೆ ಅಲ್ವ ಸರ್, ನಿಮ್ಗೆ ಗೊತ್ತಿದೆ ಅಲ್ವ ಸರ್, ಮಾಡೋಣ ಬನ್ನಿ ಸರ್ ಅಂತಾರೆ. ಹಾಗಲ್ಲ ಅದು. ಅವರು ಅದನ್ನು ಆಳವಾಗಿ ನುಗ್ಗಬೇಕು. ಅದಾದಮೇಲೆ ಕೇಳಬೇಕು, ಸರ್ ಕಾಸ್ಟ್ಯೂಮ್ಸ್ ಎಷ್ಟು ಬರ್ತದೆ, ಲೊಕೇಶನ್ ಎಷ್ಟು ಬರ್ತದೆ, ಎಷ್ಟು ಕ್ಯಾರೆಕ್ಟರ್ಸ್ ಬರ್ತದೆ, ಯಾರನ್ನು ಹಾಕಿದ್ರೆ ಈ ಕ್ಯಾರೆಕ್ಟ್ರಿಗೆ ಸೂಕ್ತ ಅನಿಸುತ್ತೆ. ಆ ಕ್ಯಾರೆಕ್ಟರ್ ಒಬ್ಬನ ನಂಬಾರ್ದು, ನಾವು ABC 4D ವರೆಗೂ ಹಾಕಬೇಕು. ಅವ್ನು ಸಿಗ್ತಾನ, ಇವನು ಸಿಗ್ತಾನೆ, ಆಮೇಲೆ ನನಗೆ ಕಾಸ್ಟ್ ಯಾರು ವರ್ಕೌಟ್ ಆಗ್ತಾರೆ ಈ ಕ್ಯಾರೆಕ್ಟ್ರಿಗೆ, ಇದೆಲ್ಲವೂ ಯೋಚನೆ ಮಾಡಿ ಸಿನಿಮಾ ಮಾಡಬೇಕು. ಆ್ಯಂಡ್ ಮ್ಯೂಸಿಕ್ ಸೆಕ್ಷನ್ಗೆ ಬಂದಾಗ ಯಾವ ಮ್ಯೂಸಿಕ್ ಡೈರೆಕ್ಟರ್ನ ಹಾಕಬೇಕು, ಸಾಂಗಾಗಿ ಎಷ್ಟು ಖರ್ಚು ಮಾಡಬೇಕು, ಇದೆಲ್ಲ ಪ್ಲ್ಯಾನ್ ಮಾಡಿದತ್ತು ಸಿನಿಮಾ ಮಾಡೋದ್ರಲ್ಲ ಆಸೆ. ಯಾಕೆ ಸರ್ ನೀವು ಸಿನಿಮಾ ಸ್ಟಾಪ್ ಮಾಡಿದ್ರಿ? ಬನ್ನಿ ಸರ್ ಮತ್ತೆ ಬರ್ತೀನಿ, ಸೀರಿಯಸ್ ಆಗಿ ನೀವು ಇಷ್ಟೆಲ್ಲ ವಿಷನ್ ಇಟ್ಕೊಂಡು 100% ಬರ್ತೀನಿ, 100% ಮಾಡೇ ಮಾಡ್ತೀನಿ ನಾನು. ಸಿನಿಮಾ ಇಲ್ಲದೆ ನಮಗೇನು ಬದುಕಿರೋದೇ ಅದರಲ್ಲಿ. ನಿಮ್ಮ ಜೀವನಾಡಿ ಇರೋದು ಜೀವ ಎಲ್ಲ ಅದರಲ್ಲೇ ಅಲ್ವಾ. ಆಮೇಲೆ ಲೊಕೇಶನ್ ಚಾರ್ಟ್ ಹಾಕ್ಕೊಂಡು ಲೊಕೇಶನ್ ನೋಡಿ, ಆ ಲೊಕೇಶನ್ ಚಾರ್ಜಸ್ ಇದು ಬೇಡ ಸರ್, ಅಟ್ಲೀಸ್ಟ್ ಆ ಮನೆ ಕಮ್ಮಿ ಇದೆ. ಇದೆಲ್ಲ ಪ್ಲ್ಯಾನಿಂಗ್, ಬಡ್ಜೆಟ್ ಪ್ಲ್ಯಾನಿಂಗ್ ಇದು. ನೀವು ಆ ಬಡ್ಜೆಕ್ಟಲ್ಲಿ 10% ಆಜು ಬಾಜು ಆಗ್ಬೋದೇ ವಿನಃ ನೀವು ಏನೂ ಥಿಂಕಿಂಗ್ ಇಲ್ಲದೆ ಯಾರ್ದೋ ಮಾತು ಕೇಳ್ಕೊಂಡು ಕೋಟಿಗಾಗತ್ತೆ ಅಂತ ಹೇಳಿ ಅವನು 10 ಕೋಟಿ ಮಾಡಿಸ್ ಕಡೆಗೆ ಇವ್ರು ಕೋತಿ ಯಾಕೆ ಕೂತಿರ್ತಾರೆ.